ಹಾಯ್ ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಚಾನಲ್ ಡ್ರೀಮ್ ಪಿಕ್ಚರ್. ನಾನು ನಿಮ್ಮ ಪ್ರೀತಿಯ ರಾಘವ ಮಾತಾಡ್ತಿರೋದು. ಇವತ್ತು ನಾನು ರಿವ್ಯೂ ಮಾಡಕ್ಕೆ ಹೋಗ್ತಿರೋದು ಶಂಕರ್ ಡೈರೆಕ್ಷನ್ ಬರ್ತಿರೋಂತಹ ಗೇಮ್ ಚೇಸರ್ ರಾರಾ ಮಚ್ಚ ಸಾಂಗ್ ಬಗ್ಗೆ. ಏನಂತಕ್ಕೆ ಈ ಸಾಂಗ್ನ ಕಂಪೋಸ್ ಮಾಡಿದಿರಂತ ಅನಿಸ್ತು. ಬಿಕಾಸ್ ಏನಂತಕ್ಕೆ ಅಂತ ಹೇಳಿದ್ರೆ ತಮ್ಮಣ್ಣವರು ಇದೇ ಥರ ಒಂದು ಆಲ್ರೆಡಿ ಇಷ್ಟೊಂದು ಕಾಪಿ ಮಾಡಿದ್ದಾರೆ. ಬಟ್ ಇದನ್ನೂ ಒಂದ್ಸಲ ಕಾಪಿ ಮಾಡಿದ್ರೆ ಅಣ್ಣ ಏನಂತಕ್ಕಣ್ಣ ಈ ಥರ ಮಾಡ್ತಾ ಇದೆಯಾ ಅಂತ ಗೊತ್ತಾಗಲಿಲ್ಲ. ಸೊ ಅನಿರುದ್ಧ ಅವರು ಒಂಥರ ಕಾಪಿ ಮಾಡ್ತಾರೆ, ನೀನೊಂಥರ ಕಾಪಿ ಮಾಡ್ತಾ ಇದೆಯಾ. ಏನೂ ಅಲ್ಲ, ಒಂದೊಂಥರ ಕಾಪಿ ಟ್ಯೂನ್ಗಳು ಹಾಕ್ಬೇಕಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ರೆ ಏನೋ ಗೊತ್ತಿಲ್ಲ. ಸೊ ಇದೆಲ್ಲ ಕೇಳ್ದಂಗಿದೆ, ಸೊ ಪ್ಲೇ ಮಾಡ್ತೀನಿ ನೋಡಿ. मिठी मिठी बोल दस कानों विच घोल बजने दे ताशे ढोल मस्ती में तू ಸೊ ಇನ್ನು ಶಂಕರ್ ಅವರು ಡೈರೆಕ್ಷನ್ ಬರೋದಾದರೆ ಏನಕ್ಕೆ ಈ ಥರ ಮಾಡ್ತೀರ ಅಂತ ಅನಿಸ್ತಿದೆ. ಬಿಕಾಸ್ ಇಂಡಿಯನ್ 2 ಕೂಡ ಎಕ್ಸ್ಪೆಕ್ಟೇಷನ್ ಅಷ್ಟೇ ಇಟ್ಕೊಂಡು ಹೋಗಿದ್ವು. ಬಟ್ ಅದೆಲ್ಲ ಏನಂತಾರೆ ಹೇಳ್ತಾರೆ ರೀಚ್ ಆಗಲಿಲ್ಲ. ಏನಕ್ಕೆ ಈ ಥರ ಹೊಸ ಡೈರೆಕ್ಷನ್ನು ಎಷ್ಟೋ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅನಿಸ್ತಿದೆ. ಬಟ್ ಇವ್ರು ಏನಕ್ಕೆ ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆ ಸಾಂಗ್ಗಳು ಸ್ಟೆಪ್ಸ್ಗಳಾಗಿರ್ಬೋದು, ಕೊರಿಯೋಗ್ರಾಫರು ಎಲ್ಲ ಹಳೆ ಥರನೇ ಇದೆ. ತುಂಬಾ ಈ ಸಾಂಗ್ ಬಗ್ಗೆ ವರ್ಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಲಿರಿಕ್ಸ್ ಕೂಡ ಆಲ್ಮೋಸ್ಟ್ ಎಲ್ಲ ಕಡೆ ಒಂದು ಲೈನ್ಸ್ ಎಲ್ಲ ಕದ್ದಿರೋ ಥರ ಇದೆ. ಸೊ ಅದೇ ಥರ ಸೇಮ್ ಇದೆ. ಏನಕ್ಕೆ ಈ ಥರ ಮಾಡ್ತೀರ ಅಂತ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಹೇಳ್ತಿಲ್ವಾ, ಸುಮ್ಮನೆ ನಾನೇ ನೆಗೆಟಿವ್ ಆಗಿ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಫುಲ್ ನೆಗೆಟಿವ್ ಆಗಿದೆ, ಯಾವುದು ಕೂಡ ಪಾಸಿಟಿವ್ ಅಂತ ಏನಿಲ್ಲ. ಇನ್ನು ರಾಮ್ ಚರಣ್ ಆ್ಯಕ್ಟಿಂಗ್ ಬರೋದಾದ್ರೆ ಆಚಾರ್ಯ ಮೂವಿ ಅದು ದೊಡ್ಡ ಫ್ಲಾಪ್ ಆಗಿತ್ತು. ಈ ಮೂವಿನ ಯಾವ ಥರ ಕತೆ ಒಪ್ಕೊಂಡಿದ್ರೆ ಏನೋ ಗೊತ್ತಿಲ್ಲ. ಏನು ಟ್ರೈಲರ್ ಬಾಕಿ ಇದೆ, ಅದು ಇದೇ ಥರ ಏನು ವರ್ಷ ಆಗಿರುತ್ತೆ ಏನೋ ಗೊತ್ತಿಲ್ಲ. ಸೊ ಕಾದು ನೋಡಬೇಕು. ಇಷ್ಟೇ ಇವತ್ತಿನ ರಿವ್ಯೂ. ನಂಗೆ ತುಂಬಾ ರಾರಾಮಚ ಏನು ಇಷ್ಟ ಆಗಲಿಲ್ಲ. ಕಂಪೋಸ್ ಕೂಡ ಅಷ್ಟಕ್ಕಷ್ಟೇ, ಲಿರಿಕ್ಸ್ ಕೂಡ ಅಷ್ಟಕ್ಕಷ್ಟೇ. ಇನ್ನು ಅಷ್ಟೊಂದು ದೊಡ್ಡ ಸೆಟ್ ಹಾಕಿದ್ರೆ ಅದ್ರ ತಕ್ಕನಾಗಾದರೂ ಮಾಡ್ರಪ್ಪ. ಏನಕ್ಕೆ ಈ ಥರ ಫ್ಯಾನ್ಸ್ಗಳಿಗೆ ಬೇಜಾರು ಮಾಡ್ತೀರಾ ಅಂತ ಅಷ್ಟೇ, ಬೇರೆ ಏನಿಲ್ಲ. ಇದಾಗಿತ್ತು ಇವತ್ತಿನ ರಿವ್ಯೂ. ದಿ ಸೈನಿಂಗ್ ಆಫ್ ರಾಘವ್. ಬಾಯ್.